ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ಒಕ್ಕೂಟ ವ್ಯವಸ್ಥೆ ಅಡಿಯಲ್ಲಿ ಕೆಲಸ ಮಾಡುವುದನ್ನು ಬಿಟ್ಟು ಕಮ್ಯುನಿಸ್ಟ್ ಅರ್ಬನ್ ನಕ್ಸಲೇಟರಂತೆ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಕೋಲಾರದಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಅವರು, ಈ ದೇಶದಲ್ಲಿ ನಕ್ಸಲೇಟ್ ಆರಂಭ ಆಗಿದ್ದೇ ಕಮ್ಯುನಿಸ್ಟ್ಗಳಿಂದ, ಆದರೆ ಈಗ ಕಾಂಗ್ರೆಸ್ ಕೂಡ ಈ ನಕ್ಸಲೇಟ್ ರೀತಿಯಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಪಂಚಾಯತ್ ಸದಸ್ಯನಿಂದ ಹಿಡಿದು ಪ್ರಧಾನಿವರೆಗೂ ಕೂಡ ಗೌರವಿಸುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಆದರೆ ಮೇಲ್ವರ್ಗದ ಪ್ರಧಾನಿಯವರನ್ನ ಸಹ ನಿಂದಿಸುವಂತಹ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಕೆಲಸ ಮಾಡ್ತಾ ಇಲ್ಲ, ನಿಗಮಗಳಿಗೆ ಹಣ ಕೊಡ್ಲಿಕ್ಕೆ ಇಲ್ಲ ನಿಮಗೆ. ಅವ್ರಿಗೆ ಮಾತ್ರ ಒಂದು ತಿಂಗಳಿಗೆ 5, 6, 7, 8 ಲಕ್ಷ ರೂಪಾಯಿ ಈಗ ಅವ್ರಿಗೆ ಪತ್ಯಗಳು, ಅವರ ಏನೋ ಡಿ ಎ ಎಲ್ಲ ಸೇರಿದ್ರೆ 7-8 ಲಕ್ಷ ರೂಪಾಯಿ ಸೇರುತ್ತೆ. ಅಂದ್ರೆ ನೀವು ಜನ ಹಾಳಾದ್ರಾಗ್ಲಿ, ನನ್ನ ಕಾರ್ಯಕರ್ತರನ್ನ ಮಾತ್ರ ನಾನು ಗಂಜಿ ಕೇಂದ್ರಗಳಲ್ಲಿ ಅವರನ್ನ ಮರುಸ್ಥಾಪನೆ ಮಾಡಿ ಅವರನ್ನು ರಕ್ಷಣೆ ಮಾಡಬೇಕು ಅನ್ನೋ ಕಾಂಗ್ರೆಸ್ನ ಈ ಉದ್ದೇಶ. ಸಮಸ್ಯೆ ಏನಂತಂದ್ರೆ ಅದನ್ನು ಸಾಗಾಟ ಬಹಳ ಕಷ್ಟ ಆಗ್ಬಿಟ್ಟಿದೆ ಕಾಂಗ್ರೆಸ್ನವರಿಗೆ. 1 ಕೋಟಿ ರೂಪಾಯಿ ತಗೊಂಡ್ರೆ ಬಹಳ ದುಡ್ಡು ಇರುತ್ತೆ, ಅದು ಒತ್ಕೊಂಡು ಹೋದ್ರೆ ಗೊತ್ತಾಗ್ಬಿಡುತ್ತೆ. ಒತ್ಕೊಂಡು ಹೋಗೋದು ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ನೋ ಕರೆನ್ಸಿ, ಇನ್ಮೇಲೆ ಕರಪ್ಷನ್ಗೆ ನೋ ಕರೆನ್ಸಿ. ಇನ್ನು ಮುಂದೆ ಬಹಳ ಸುಲಭವಾಗಿ ಮಾಡ್ಕೊಂಡಿದ್ದಾರೆ. ಮೊನ್ನೆ ಎಲ್ಲ ಬಂದಿರ್ಬೇಕು, ನಿಮ್ಮ ಇದ್ರಲ್ಲೂ ಬಂದಿದೆ. ಇನ್ನು ಮುಂದೆ ಭ್ರಷ್ಟಾಚಾರನು ಬಂಗಾರದ ಭ್ರಷ್ಟಾಚಾರ ಕಾಂಗ್ರೆಸ್ ಇನ್ನು ಮೇಲೆ. ಯಾಕೆಂದ್ರೆ ನೀವು 10 ಕೋಟಿ ಬಂಗಾರನು ಕೈಯಲ್ಲೇ ಹಿಡ್ಕೊಂಡು ಹೋಗ್ಬೋದು. ಇನ್ಮೇಲೆ ಒಂದು ಸಣ್ಣ ಬ್ಯಾಗಲ್ಲಿ ಹಿಡ್ಕೊಂಡು ಹೋಗ್ಬೋದು. ಅದಕ್ಕೆ ಇವಾಗ ಅವರು ತೀರ್ಮಾನ ಮಾಡ್ಬಿಟ್ಟಿದ್ದಾರೆ, ಇನ್ನು ಮುಂದೆ ಕರೆನ್ಸಿಯಲ್ಲಿ ಬೇಡ ನಮಗೆ, ನೀವು ಭ್ರಷ್ಟಾಚಾರಕ್ಕೆ ನೀವೇನು ಲಂಚ ಕೊಡ್ತಿರೋ ಅದನ್ನ ಬಂಗಾರದಲ್ಲಿ ಕೊಟ್ಬಿಡಿ. ಬಂಗಾರ ಬಹಳ ಸುಲಭ ನಾವು ಹಿಡ್ಕೊಂಡು ಹೋಗಕ್ಕೆ, ಆಮೇಲೆ ಬೇಕಾದ್ರೆ ನಾವು ಅದನ್ನ ಕರೆನ್ಸಿ ಮಾಡ್ಕೊಳ್ತೀವಿ. ಎಂತ ವಿಪರ್ಯಾಸ! ಕಾಂಗ್ರೆಸ್ ಒಳ್ಳೆ ತಂತ್ರಗಾರಿಕೆ ಇದೆ. ಈ ರೀತಿ ಈಗ ಬಂಗಾರದ ಭ್ರಷ್ಟಾಚಾರ ಇಳಿದಿದೆ. ವಿಧಾನಸೌಧದಲ್ಲೇ ಈಗಾಗಲೇ ತಂದು ಕೊಟ್ಟಿದ್ದು ಬಂಗಾರ ಅದೆಲ್ಲೋ ಯಾರೋ ಕದ್ದು ಬಿಟ್ಟಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ. ಕೊಟ್ಟಿದ್ದು ಭ್ರಷ್ಟಾಚಾರಕ್ಕೆ, ಆಗಿದ್ದು ಭ್ರಷ್ಟಾಚಾರ, ಅದೆಲ್ಲ ಮಿಸ್ ಆಗ್ಬಿಟ್ಟಿರುತ್ತೆ. ಹೇಗೆ ಬರಲಿಕ್ಕೆ ಸಾಧ್ಯ? 300 ಗ್ರಾಮ್ ವಿಧಾನಸೌಧಕ್ಕೆ ಯಾಕೆ ಬರ್ತದೆ ಬಂಗಾರ? ಇಂತಹ ಪರಿಸ್ಥಿತಿ ಕಾಂಗ್ರೆಸ್ ಉದ್ಭವ ಮಾಡಿದೆ. ಇಂತಹ ಭ್ರಷ್ಟ ಸರ್ಕಾರವನ್ನು ನಾವು ನೋಡೇ ಇರಲಿಲ್ಲ. ಈ ಸಾರಿ ಸದನ ಸಂಪೂರ್ಣವಾಗಿ ನಮ್ಮ ಹೋರಾಟಗಳಲ್ಲೇ ಸುಮಾರು 15 ದಿವಸಗಳು ಕಳೆದು ಹೋಯಿತು. ರಾಜ್ಯದ ಜನರ ಒಂದು ಸಮಸ್ಯೆ ಪರಿಹಾರ ಆಗಲಿಲ್ಲ. ಒಂದು ದಿನ ಸಮಸ್ಯೆಗಳು ಚರ್ಚೆ ಆಗಲಿಲ್ಲ. ಬರೀ ಮಹಾತ್ಮ ಗಾಂಧಿ ಹೆಸರು ಯಾಕೆ ತೆಗೆದ್ರಿ, ಶ್ರೀರಾಮ್ಜಿ ಹೆಸರು ಯಾಕೆ ತಂದ್ರಿ, ನಾವು ವಿರೋಧ ಮಾಡ್ತೀವಿ ಅಂತ. ಈಗ ಅವರ ವಿರೋಧಕ್ಕೆ 3 ಕಾಸಿನ ಬೆಲೆ ಇಲ್ಲ. ಯಾಕೆ ಅಂತಂದ್ರೆ ಆಕ್ಟ್ ಪಾಸ್ ಆಗಿ ಆಗೋಗಿದೆ. ಇವರು ವಿರೋಧ ಮಾಡಿ ಆ ರೆಸೊಲ್ಯೂಷನ್ ಕಾಪಿಯನ್ನು ಕಳಿಸಿದ್ರು ಕೂಡ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಸದ ಬುಟ್ಟಿಗೆ ಹೋಗುತ್ತೆ ಹೊರತು ಬೇರೆ ಏನೂ ಅಲ್ಲ ಅಂತಕ್ಕಂಥ ಮಾತನ್ನ ತಮಗೆ ಹೇಳಿ ಬಯಸ್ತೇನೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.